ಈಗ ಪಂಢರಾಪುರ ಕ್ಷೇತ್ರದಲ್ಲಿ ನೀವಾಗಲೇ ಹೇಳ್ತಿದ್ದಾಗೆ ಸಂತ ತುಕಾರಾಮರಾಗಿರ್ಬೋದು ಅಥವಾ ಸಂತ ಧ್ಯಾನೇಶ್ವರರಾಗಿರ್ಬೋದು ಸಾಕಷ್ಟು ಲೀಲೆಗಳನ್ನ ಭಕ್ತಿಯ ಲೀಲೆಗಳನ್ನ ನಡೆಸ್ತಾರೆ. ಅವ್ರ ಬಗ್ಗೆ ಅವರ ಕಥೆಗಳನ್ನ ಹೇಳೋದಾದ್ರೆ, ಜ್ಞಾನೇಶ್ವರ್ ಅಥವಾ ಧ್ಯಾನೇಶ್ವರ್ ಅಂತ ಕರಿತೀವಿ. ಜೊತೆಗೆ ತುಕಾರಾಮರು ಇಬ್ರು ಕೂಡ ಪ್ರಾತಸ್ಮರಣೀಯರು. ನಾವು ಭಕ್ತಿಯಲ್ಲಿ ಇದೀವಿ ಅಂದ್ರೆ ಇಂತಹ ಎಲ್ಲ ಭಕ್ತರನ್ನ ಬೆಳಗ್ಗೆ ನೆನೆದು ನಮ್ಮ ದಿನವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು. ಹಾಗೆ ಇಲ್ಲಿ ಪಂಢರಪುರದಲ್ಲಿ ಕೂಡ ಭಕ್ತಿ ಮೂವ್ಮೆಂಟ್ ತುಂಬಾ ಮೇಲೆ ಹೋಗೋದಕ್ಕೆ ಕಾರಣ ಅಂದ್ರೆ ತುಕಾರಾಮರು, ಜ್ಞಾನೇಶ್ವರ್ ಅವರು 21ನೇ ವಯಸ್ಸಿಗೆ ಸಮಾಧಿಯನ್ನ ಪಡ್ಕೊಂಡು ಬಿಡ್ತಾರೆ. 15ನೇ ವಯಸ್ಸಿಗೆ ಅವರು ಭಗವದ್ಗೀತೆ ಮೇಲೆ ಭಾಷ್ಯವನ್ನ ಬರೀತಾರೆ, ಜ್ಞಾನೇಶ್ವರಿ ಅಂತ. ಛತ್ರಪತಿ ಶಿವಾಜಿ ಮಹಾರಾಜ್ ಕೂಡ ಸಾಷ್ಟಾಂಗ ನಮಸ್ಕಾರವನ್ನ ತುಕಾರಾಮರ ಮುಂದೆ ಮಾಡ್ತಿರ್ತಾರೆ. ಅಷ್ಟು ಅದ್ಭುತವಾದ ಅಭಂಗಗಳ ರಚನೆಯನ್ನ ಮಾಡ್ತಾ ಭಕ್ತಿಯಲ್ಲಿ ತೊಡಗಿದ್ದವರು ಅವರು. ಒಂದು ಬಾರಿ ಏನಾಗುತ್ತೆ, ಅವರು ಈ ತರ ಹಲವಾರು ಅಭಂಗಗಳನ್ನ ರಚನೆ ಮಾಡ್ತಿರ್ತಾರೆ. ಮರಾಠಿಯಲ್ಲಿ ಮಾಡ್ತಿರ್ತಾರೆ, ಅವರಿಗೆ ಸಂಸ್ಕೃತದಲ್ಲಿ ಮಾಡೋದಿಲ್ಲ. ಪಂಡಿತರು ಇರ್ತಾರಲ್ಲ, ಆ ಪಂಡಿತರಿಗೆ ಇದನ್ನ ತಡೆಯೋದಿಕ್ಕಾಗೋದಿಲ್ಲ. ದೇವರ ಬಗ್ಗೆ ಮಾತಾಡೋದು ಎಲ್ಲ ನಮ್ಮ ಹತ್ರ ಮಾತ್ರ ಇದ್ದಿದ್ದು, ಬೇರೆ ಎಲ್ಲರೂ ಕೂಡ ನಮ್ಮ ಹತ್ರ ಬರೋರು ಕೇಳೋದಕ್ಕೆ. ಅವರಿಗೆ ಸಂಸ್ಕೃತ ಅರ್ಥ ಆಗತ್ತೋ ಬಿಡತ್ತೋ ನಾವು ಹೇಳ್ತಿದ್ವಿ ಅಂತ ಅವರು. ನಮ್ಮಲ್ಲಿ ಅಷ್ಟು ಶ್ರೇಷ್ಠವಾದ ಜ್ಞಾನ ಇದೆ ಅಂತ. ಈ ತುಕಾರಾಮ ಮರಾಠಿಯಲ್ಲಿ ಹೇಳ್ತಿದ್ದಾನೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಿದ್ದಾರೆ ಆತನ ಮಾತುಗಳನ್ನ ಕೇಳೋದಿಕ್ಕೆ. ನಮ್ಮ ಕೆಲಸ ಇವಾಗ ಕಷ್ಟ ಆಗ್ಬಿಟ್ಟಿದೆ ಅಂತ ಅವರೆಲ್ಲ ಪಂಡಿತರು ನಿಶ್ಚಯ ಮಾಡಿ ಏನ್ ಮಾಡ್ತಾರೆ, ತುಕಾರಾಮರ ಬಳಿ ಹೋಗಿ ಇಂದ್ರಾಯಣಿ ಎನ್ನುವಂತಹ ನದಿಯಲ್ಲಿ ನಿನ್ನ ಎಲ್ಲ ಗ್ರಂಥಗಳನ್ನ ಎಸೆದು ಬಿಡು ಅಂತ ಎಸೆದಿಸ್ಬಿಡ್ತಾರೆ. ಆತ ಎಸೆದು ಬಿಟ್ಟು ಅಲ್ಲೇ ಕೂತ್ಕೊಂಡು ದೇವರ ನಾಮಸ್ಮರಣೆ ಮಾಡ್ತಾ ವ್ರತವನ್ನ ಹಾಗೆ ಉಪವಾಸದಲ್ಲೇ ಕೂತು ಭಗವಂತನ ಸ್ಮರಣೆ ಮತ್ತೆ ಆತನ ಶ್ರವಣ ಬಗ್ಗೆ ಯೋಚನೆ ಮಾಡ್ತಾ ಅಲ್ಲೇ ಕಳಿತಾನೆ. ಮಾರನೇ ದಿನ ದೇವಸ್ಥಾನದ ಬಾಗಿಲನ್ನ ತೆಗಿತಾರೆ. ವಿಠಲನ ತಲೆ ಮೇಲೆ ಅದೇ ಗ್ರಂಥಗಳಿರುತ್ತೆ. ನದಿಯಲ್ಲಿ ಹರ್ಕೊಂಡು ಹೋದಂತಹ ಗ್ರಂಥವನ್ನ ವಿಠಲ ತನ್ನ ತಲೆ ಮೇಲೆ ಇಟ್ಕೊಂಡಿರ್ತಾನೆ. ಅವಾಗೆಲ್ಲ ಪಂಡಿತರು ಹೋಗಿ ಅವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನಾವು ಅನ್ಕೊಂಡಿದ್ವಿ ಭಕ್ತಿ ಅಂದ್ರೆ ಕೇವಲ ನಾವು ಮಾಡೋದು ಮಾತ್ರ ಅಂತ, ನಾವು ಬಿಟ್ರೆ ಬೇರೆ ಯಾರು ಭಕ್ತರಲ್ಲ ಅಂತ ಅನ್ಕೊಂಡಿದ್ವಿ. ಆ ಗರ್ವವನ್ನ ಭಂಗ ಮಾಡಿದ್ಯಾ ನೀನು